ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಅತ್ತೆ ಮಾವನ್ನ ಮೈಸೂರಿಗೆ ಬಿಟ್ಟು ಹಾಗೆ ನೆಕ್ಸ್ಟ್ ಡೇ ನಾವು ಭೂವರ ಸ್ವಾಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಒಂದು ಹರಕೆ ಇತ್ತು. ಏನಂದರೆ ನಮ್ಮ ಅತ್ತೆ ಮಾವ ಮನೆ ಕಟ್ಟಬೇಕಾದ್ರೆ ಅಲ್ಲಿಗೆ ಅಕ್ಕಿ ಕೊಡ್ತೀವಿ ಅಂತ ಅರಸ್ಕೊಂಡಿದ್ರಂತೆ. ಹಂಗೆ ನಾನು ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇನ್ನೊಂದು, ಸುವರ್ಣ ಲೇಔಟ್ ಅಂತ, ಅಲ್ಲಿ ಸೀರೆ ಕೊಡ್ತೀನಿ ಅಂತ ಅರಸ್ಕೊಂಡಿದ್ದೆ. 2 ಆಗುತ್ತೆ, ಬಿಟ್ಟಂಗೂ ಆಗುತ್ತೆ ಅತ್ತೆ ಮಾವನ ಅಂಥೇಳಿ ಇವತ್ತು ಹೋಗ್ತಾ ಇದ್ದೀವಿ. ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಹಸ್ಬೆಂಡು ಹೋಗೋಣ ಅಂತ ನಿಂಬೆಹಣ್ಣಿನ ದೀಪ ಅಂಟಿಸ್ತೀನಿ ನಾನು ನಿಮಿಷಾಂಬದಲ್ಲಿ. ಸೊ ಇವತ್ತಿಂದ ಫಸ್ಟು ಸ್ಟಾರ್ಟ್ ಮಾಡಿದ್ದೀನಿ. 9 ವಾರ ಹಚ್ಚಬೇಕು. ಸೊ ಹಂಗಾಗಿ ಹಂಗೆ ಬಿಟ್ಬಿಟ್ಟು ಅವ್ರನ್ನ ಬರೋದು ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಈ ಚಿಕ್ಕ ಯೂಟ್ಯೂಬರ್ಗೆ ಸಹ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಬಂದು 9 ದಿವಸ ಆಯ್ತು. ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಮೈಸೂರಿಗೆ. ನಾಳೆ ಭೂವರ ಸ್ವಾಮಿಗೆ ಹೋಗ್ಬೇಕು. ಹೋಗಿ ನಾಡಿದ್ದು ವಾಪಸ್ ನಾವು ಅವ್ರನ್ನ ಮನೇಲಿ ಬಿಟ್ಟು ಬರ್ತೀವಿ. ಅವ್ರದ್ದು ಒಂದು ಫಂಕ್ಷನ್ ಇದೆ ಭಾನುವಾರ, ಅವ್ರು ಹಂಗೆ ಹೋಗ್ತಾರೆ, ನಾವು ಹಿಂಗೆ ಬರ್ತೀವಿ. ಸೊ ಈಗ ಹೋಗ್ತಾ ಇದೀವಿ ಮೈಸೂರಿಗೆ. ಒಂದು ಸೀರೆ ಕೊಡಬೇಕು ಚಾಮುಂಡೇಶ್ವರಿ ದೇವ್ರಿಗೆ, ಅಲ್ಲಿ ಕೊಟ್ಟು ಭೂವರ ಸ್ವಾಮಿಗೆ ಹೋಗಿ ಬರಬೇಕು ಗೈಸ್. ಹೋಗ್ತಾ ಇದೀವಿ, ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಟೆಂಪಲ್ ರನ್ನಿಂಗ್ ಇರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಇವರು ನಮ್ಮ ಡ್ರೈವರ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ, ಖಾಲಿ ಇದೆ ರೋಡು. ನಾಳೆ ಏನಾದ್ರು ಬಂದಿದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರೋದು. ಇವತ್ತು ಖಾಲಿ ಇದೆ ರೋಡ್ ಗೈಸ್. ಈಗ ಬಂದ್ವಿ ಮನೆಗೆ. ಆಲ್ರೆಡಿ 8 o'clock ಆಗಿದೆ. ಊಟ ಮಾಡಿ ಮಲಗಿ ಬೆಳಗ್ಗೆ ಟೆಂಪಲ್ ಹೋಗಬೇಕು. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ದಿನ ಗೈಸ್. ಬೆಳಗ್ಗೆ ಆಗಿದೆ, ಎದ್ದು ಇನ್ನೂ ಬ್ರಷ್ ಕೂಡ ಮಾಡಿಲ್ಲ, ಫೇಸ್ ವಾಶ್ ಕೂಡ ಮಾಡಿಲ್ಲ, ಹಂಗೆ ಮಲಗಿದ್ದೆ ಬೆಳಗ್ಗೆ. ರಾತ್ರಿ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣ. ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಇನ್ನು ಈ ಸಾಯಂಕಾಲ ನಮ್ಮ ಅಕ್ಕ ನೋಡಿ ಅಲ್ಲಿ ವಾಕ್ ಹೋಗಿದ್ದಾಳೆ, ಕಾಣಿಸ್ತಾ ಇದ್ದಾಳೆ. ವಾಕ್ ಮಾಡ್ತಾ ಇದ್ದಾಳೆ ಬೆಳಗ್ಗೆ ಎದ್ದು. ಇಲ್ಲಿ ಚೆನ್ನಾಗಿದೆ ವಾಕಿಂಗ್ ಮಾಡೋಕ್ಕೆಲ್ಲ ಜಾಗ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಕೆಳಗಡೆ ಹೂವಿನ ಗಿಡ ಎಲ್ಲ ನೋಡಿ. ಈಗ ಬೇಗ ರೆಡಿಯಾಗಿ ಟೆಂಪಲ್ಗೆ ಹೊರಡಬೇಕು ಗೈಸ್. ಹೊರಟಾಗ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ವಿ ದೇವಕಿ ಸಂಜಯ್ ಯೂಟ್ಯೂಬ್ ಚಾನಲ್. ಸ್ನಾನ ಆಯಿತು ಗೈಸ್ ನಂದು. ನಾನು ಸ್ನಾನ ಮಾಡಿ ಸ್ಯಾರಿ ಉಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಕಾರ್ ತೊಳಿತಾ ಇದ್ದಾರೆ. ಏನಾಗಿದೆ ಅಂದರೆ ನಮ್ಮ ಮಾವ ಇದು ನೀರು ಹಾಕ್ಬಿಟ್ಟವ್ರೆ, ಒರೆಸ್ಬೇಕಿತ್ತು ಅದನ್ನ. ಚಿಕ್ಕಿ ಕರೆಯಾಗಿದೆ ಮೋಟ್ರ್ ನೀರಲ್ಲ, ಅದು ಒಂಥರ ಬೋರ್ವೆಲ್ ನೀರು. ಸೊ ಅದಕ್ಕೆ ಇನ್ನೊಂದು ಸಲ ನೀರು ಹಾಕಿ ವಾಶ್ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಾವಾಗೆ ಧೂಳಿದೆ ಅಂತ ಹಾಕ್ಬಿಟ್ಟವ್ರೆ. ಈಗ ಒರೆಸ್ತಾ ಇದ್ದಾರೆ ಸಾಹೇಬ್ರು. ಒರೆಸಿ ಬಂದು ಸ್ನಾನ ಮಾಡಬೇಕು ಅವರು. ನಮ್ಮದು ಸ್ನಾನ ಆಯಿತು, ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು. ರೆಡಿ ಆಗೋಣ. ನಮ್ಮತ್ತೆ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ತಿಂಡಿಗೆ. ನಂದು ಸ್ನಾನ ಆಯಿತು, ಅವ್ರು ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತೆ. ನೀರು ಹಾಕ್ಬಿಟ್ಟಿದ್ರಾ? ಗೊತ್ತಾಗಿಲ್ಲ. ಇನ್ನೂ ರೆಡಿ ಆಗಬೇಕು. ಅದಕ್ಕೆ ಬಂದೆ. ಅದೇ ಕೇಳಿಸ್ಕೊಂಡೆ. ಸ್ನಾನಕ್ಕೆ ಹೋಗೋಣ. 3 ಪಿನ್ದು ಚಾರ್ಜರ್ ಇತ್ತಲ್ಲ ಎಲ್ಲಿ? ಹೌದಾ? ನಾನು ಎತ್ಕೊಂಡು ಕೆಳಗೆ ಬಂದೆ. ತಟ್ಟಿಟ್ಬಿಟ್ರೆ ತಿಂತಾರಾ ಗೈಸ್? ಇದೆ ಚಾಮುಂಡೇಶ್ವರಿ ದೇವಸ್ಥಾನ, ಇನ್ನೊಂದು ಮೈಸೂರಲ್ಲಿರೋದು. ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೀರೆ ಕೊಡಬೇಕಿತ್ತು, ಹರಕೆ ಇತ್ತು ನೋಡಿ. ಇದೇ ದೇವಸ್ಥಾನ.
ಒಳಗಡೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇದೆ ದೇವರು, ಎಷ್ಟು ಚೆನ್ನಾಗಿದೆ. ಅವತ್ತು ನಾವು ಬಂದಿದ್ದ ದಿವಸ ತುಂಬ ಜನ ಇದ್ರಲ್ಲ, ಸೊ ಅರ್ಚನೆ ತಗೋಬೇಕಾ? ಚೀಟಿ ತರೋದು ಎಲ್ಲಿ? ಅಲ್ಲೇ ಕೂತಿದ್ದಾರೆ. ಕೊಡು, ಫೋನ್ ಕೊಡು. ನಿನ್ನ ಹತ್ರನೇ ಐತೆ. ಒಂದು ಅಲ್ಲೇ ಬಂದೆ ಫೋನು. ಕಾಸೇ ತಗೋ, ಇಸ್ಕೊಬ. ತಗೊಂಡು ಚೇಂಜ್ ಇದ್ರೆ ಇಸ್ಕೊಬ. ಇವ್ರು ನೋಡಿ ನಾನು ಹೇಳೋ ವಿಷಯ ಹೇಳೋದು ಏನು ಗೊತ್ತಾ, ಫಸ್ಟ್ ಡೇ ನಾನು ಹೇಳೋದು ತೀರ್ಮಾನ ಹೇಳೋದು ನಂದೊಂದಷ್ಟು ಇಲ್ಲ, ಚೇಂಜ್ ಇಲ್ಲ. ಚೇಂಜ್ ಇದೆಯಾ? ನಂಗೆ ಸಿಗ್ಬೋದಾ? ನಾನು ಹೇಳೋದು ನೋಡಿ, ಫೋನ್ ಪೇ ಮಾಡಿ ಈಗ ನೋಡಿ ಹೀಗೆ ಬಂತು, ಮತ್ತೆ ಚೇಂಜ್ ಇಲ್ಲ ಇಲ್ಲಿ ಇವರು ಹೋಗ್ತಾ ಇದ್ದಾರೆ, ಮಾಡ್ತೇನೆ. ಮಾಡಿ ನಿಮ್ಮದು ಫೋನ್ ತಗೊಳ್ಳಿ. ಇಲ್ಲ ಕಣ, ಚೇಂಜು 20 ರೂಪಾಯಿ ಫೋನ್ ಪೇ ಮಾಡಿ ಅಂದ್ರೆ ಹೋಗ್ತಾ ಇದೆ. 200 ರೂಪಾಯಿ ಕಾಯಿನ್ ಇದೆಯಮ್ಮ? 1 ರೂಪಾಯಿ. प्रहाराब्दे श्वेतवराहकल्पे वैव सुतमन्वन्तरे कले एके प्रथमपादे जम्बो द्वीपे कर्तवश्यभारतखण्डदण्डकारण्ये गोदावर्यां दक्षिणतीरे शालिवान् श्रीबौद्धावतारे रामक्षेत्रे अस्मिन् उत्तमानि व्यावहारिके चान्द्रमानेन प्रभवादिशिष्टसंवत्सराणां ते श्रीमतोपरावनां संवत्सरे उत्तरायणे ग्रीष्मतो ज्येष्ठमासे शुक्लपक्षे षष्ठीतिथौ स्थिरवासरः वासरस्तभासरयुक्तायां शुभनक्षत्रशुभयोगशुभकर्ण एवं गुणविशेषणविशिष्टायां शुभतिथं मम उपादसमस्तदुर्दक्षेद्वारश्री परमेश्वरप्रीत्यर्थम् अस्य यजमानस्य कुटुम्बस्य ममान्तः कुले राशिनक्षत्राणि अश्विना तेषां च कुटुम्बानां क्षेमस्थैर्यवीर्यविजय आयुष्य आरोग्य ऐश्वर्याभिवृद्ध्यर्थं धर्मार्थकाम्यमोक्षफलचतुर्विधफलपुरुषार्थसिद्ध्यर्थं श्रीचामुण्डेश्वरी कर्म करिष्ये। ओं यः फलनिर्याफला पुष्पायाश्च पुष्पिणीः बृहस्पति प्रसोतास्थानो ಮಂಚಂತೋಗಂ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ ನನಗಂತೂ ತುಂಬಾ ಸಂತೋಷ ಆಯಿತು, ಖುಷಿ ಆಯಿತು. ನಾವು ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದರೆ ಇಷ್ಟೊತ್ತು ನಿಲ್ಲಿಸೋದೇ ಇಲ್ಲ, ಬೇಗ ಬೇಗ ತಳ್ತಾ ಇರ್ತಾರೆ. ನಂಗೆ ಅದಕ್ಕೊಂದು ಬೇಜಾರಷ್ಟೇ ಅಲ್ಲಿ ಹೋಗೋಕ್ಕೆ. ಇಲ್ಲೂ ಅಷ್ಟೇ ಅದೇ ದೇವಿ ಮುಂದೆನೇ ನಿಂತು ಬೆಟ್ಟದ ಮೇಲೆ ಹೆಂಗೆ ಚಾಮುಂಡಿ ದೇವ್ರ ಮುಂದೆ ನಿಂತಾಗ ನಮಗೆ ಒಂದು ಸಂತೋಷ ಸಿಗುತ್ತೋ ಅಷ್ಟೇ ಸಂತೋಷ ಇಲ್ಲೂ ಸಿಕ್ತು. ಯಾಕಂದರೆ ಇದು ಕೂಡ ಚಾಮುಂಡೇಶ್ವರಿ ದೇವರೇ. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಎಲ್ಲ ನಾವು ಕೊಟ್ಟಿದ್ದ ಸ್ಯಾರಿ, ಬಳೆ ಪ್ರತಿಯೊಂದು ಎಲ್ಲ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಹಾಕಿದ್ರು ಸ್ಯಾರಿನ ಮೇಲೆ. ಬಳೆನೂ ಅಷ್ಟೇ ತ್ರಿಶೂಲಕ್ಕೆ ಹಾಕಿ ಅದರಲ್ಲಿ 2 ಬಳೆ ನಂಗೆ ತಕ್ಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ಎಷ್ಟು ಚೆನ್ನಾಗಿ ಸೀರೆ ತಂದಿದ್ದು ಉಡಿಸಿ ಪೂಜೆ ಮಾಡ್ತಾಯಿದ್ದಾರೆ. ಬೇರೆ ಕಡೆ ಆಗಿದ್ರೆ ಈಸ್ಕೊಂಡು ಸೈಡಿಗೆ ಇಡೋರು. ಎಷ್ಟು ಚೆನ್ನಾಗಿದೆ, ದೇವ್ರು ನೋಡೋಕೆ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾವ್ರೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ತುತೆ ಮಹಾಮಾಯೆ ಶ್ರೀ ಪೀಠಸುರ ಪೂಜಿತೆ ಶಂಖಚಕ್ರಾಗದ ಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಗೈಸ್, ಈಗ ಪೂಜೆ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪ್ರಸಾದ ತಿಂತಿದ್ದಾಳೆ ನಮ್ಮಕ್ಕ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಅಲ್ಲೇ ನಮ್ಮ ಕಣ್ಮುಂದೆನೇ ದೇವ್ರಿಗೆ ಸೀರೆ ಹಾಕ್ಬಿಟ್ಟು ಅರ್ಚನೆ ಎಲ್ಲ ಮಾಡಿ ಕುಂಕುಮ ಅರ್ಚನೆ ಎಲ್ಲ ಮಾಡಿ ಕೊಡ್ತಾರೆ. ತುಂಬ ಖುಷಿ ಆಯ್ತು ನನಗಂತೂ. ಆಷಾಢದಲ್ಲೇನೋ ವಿಶೇಷ ಪೂಜೆ ಇರುತ್ತಂತೆ, ಬರೋರು ಬರ್ಬೋದು. ಮೈಸೂರು ಸುವರ್ಣ ನಗರ ಚಾಮುಂಡೇಶ್ವರಿ ಅಂತ ಹೊಡಿದ್ರೆ ನಿಮಗೆ ಈ ಲೊಕೇಶನ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಚೆನ್ನಾಗಿರುತ್ತೆ. ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಈಗ ಇಲ್ಲಿಂದ ಭೂವರ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಹೋಗೋಣ.
ಈಗ ಕಾರ್ ಹತ್ತಿದೀವಿ ಎಲ್ಲಾರು ಹೊರಡಕ್ಕೆ. ಭೂವರ ಸ್ವಾಮಿಗೆ ಹೋಗ್ತಾ ಇದೀವಿ. ಇಲ್ಲಿ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿ ಪೂಜೆ ಆಯ್ತು, ಎಲ್ಲ ಆಯ್ತು. ಏನ್ ಅನಿಸ್ತ್ರಿ ಪೂಜೆ ನಿಮ್ಗೆ? Turn right toward Bogadi Road, then turn left onto Bogadi Road. ಬೋಗಾಡಿ ರೋಡ್. ಹಾ, ಹೆಂಗ್ ಪೂಜೆ ಎಲ್ಲ ನಿನ್ಗೆ ಹೆಂಗ ಅನ್ನಿಸ್ತು? ನಿನ್ಗೆ ಹೋಗ್ತದ ಕಷ್ಟ ಅಲ್ಲ? ಚೆನ್ನಾಗಿ ಮಾಡಿದಾರ ಅಲ್ಲ, ಕುಂಕುಮ ಅರ್ಚನೆ ಸೀರೆ ಎಲ್ಲ ದೇವ್ರಿಗೆ ಹಾಕಿ ನೀಟಾಗಿ ಮಾಡ್ಕೊಟ್ರು. ಕೆಲವು ಕಡೆ ಹೋದ್ರೆ ಸೀರೆ ತಟ್ಟೆ ಇಸ್ಕೊಬಿಟ್ಟು ಸೈಡ್ಗೆ ಇಡ್ತಾರೆ, ಪೂಜೆ ಮಂಗಳಾರತಿ ಮಾಡಿ ಕಳಿಸ್ತಾರೆ. ಹಾ, ನಾವ್ ತಗೊಂಡೋಗಿದ್ವಲ್ಲ ಹಾ, ಸೀರೆ ನಮ್ ಕೈಗೆ ವಾಪಸ್ ಕೊಟ್ರು. ಹಾ, ಬಳೆ ನಾವ್ ತಗೊಂಡೋಗಿದ್ವಲ್ಲ, ಹಾ. ಅಲ್ಲಿ ಏನು ಒಬ್ಬೊಬ್ರು ಪೂಜಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹಾಕಿರೋ ಸ್ಯಾರಿ ಮತ್ತೆ ಅವ್ರು ಹಾಕಿರೋ ಒಡವೆ ನೋಡಿ ಪೂಜೆ ಅವ್ರನ್ನ ಮಾಡ್ತಾರೆ. ಅದೊಂದು ಇಷ್ಟ ಆಗಲ್ಲ. ಹಾ. ಅವ್ರು ಯಾರೋ ಬಂದ್ರು, ನಾನ್ ಚೆನ್ನಾಗಿರೋದ್ ಬಳೆ ತಗೊಂಡೋಗಿದ್ದೆ, ಅದನ್ನೇ ದೇವ್ರಿಗೆ ಮುಟ್ಸ್ ನಮ್ಗೆ 2 ಕೊಡ್ಬೋದಾಗಿತ್ತು. ಹ್ಮ್. ಅವಳು ಒಳ್ಳೆ ಚೆನ್ನಾಗೆಲ್ಲ ಹಾಕೊಂಡ್ ಬಂದಿದ್ಲು ಅಂತ ಹೇಳ್ಬಿಟ್ಟು ಅಷ್ಟು 1 ಡಜನ್ ಬಳೆ ಅವ್ರಿಗೆ ಕೊಟ್ರು. ಸ್ಯಾರಿ ನಮ್ಗೆ ವಾಪಸ್ ಕೊಟ್ರು. ನಾನು ದೇವ್ರಿಗೆ ಅಂತ ತಗೊಂಡೋಗಿದ್ದು. ಆಮೇಲೆ ಅಲ್ಲಿ ಇದಿರುತ್ತಲ್ವಾ ಕಮಿಟಿ, ಅಲ್ಲಿ ತಗೊಂಡೋಗ್ಕೊಟ್ಟೆ. ದೇವ್ರಿಗೆ ತಂದಿದ್ದು ಅವ್ರೇನ್ ಅದನ್ನ ದೇವ್ರಿಗೆ ಉಡ್ಸಲ್ಲ, ಮಾರ್ತಾರೆ. ಶುಕ್ರವಾರ ಸೇಲ್ ಮಾಡ್ತಾರಲ್ಲ, ದೇವ್ರಿಗೆ ಮುಟ್ಸಿ ಆಮೇಲೆ ಮಾರ್ಕೊಳ್ಳಿ. ಅಷ್ಟು ನನ್ಗ ಅವತ್ ಪೂಜೆ ಏನ್ ಮಾಡ್ದಂಗ ಅನ್ನಿಸ್ಲಿಲ್ಲ. ಚೆನ್ನಾಗ್ ಮಾಡಿದ್ರು ಅಲ್ಲ, ಆ ದೇವ್ರಿಗೂ ಹಾಕಿ ಸ್ಯಾರಿನ ನಮ್ ಕಣ್ ಮುಂದೆ ಅದೊಂದು ಮಾಡಿದ್ರಲ್ಲ, ಅದೇ ಅದು ಖುಷಿ. ನಾವ್ ತಗೊಂಡ್ಬಂದಿದ್ದ ದೇವ್ರಿಗೊಂದು ಟಚ್ ಮಾಡೋದಾದ್ರೂ ನೋಡ್ತೀವ ಕಣ್ ತುಂಬಾ ಖುಷಿ ಆಗುತ್ತೆ. ನಿಮಿಷಂಬದಲ್ಲೂ ಮಾಡ್ತಾರೆ, ಬಟ್ ಸೀರೆ ನೆಕ್ಸ್ಟ್ ಡೇನ ಅದು ಆ ಒಂದ್ ವಾರದಲ್ಲಿ ಉಡಿಸ್ತಾರೆ, ಇಸ್ಕೊಂಡ್ ನೀಟಾಗಿ ಪೂಜೆ ಮಾಡ್ಕೊಡ್ತಾರೆ. ಬಟ್ ಅಲ್ಲಿ ನಮ್ಮ ಆರ್ ನಗರ ನಿಮಿಷಂಬದಲ್ಲಿ ಅಲ್ಲೂ ಇಷ್ಟ ನನ್ಗೆ ಪೂಜೆ. ಅವರು ಚೆನ್ನಾಗಿ ತಾಳ್ಮೆಯಿಂದ ಮಾಡ್ತಾರೆ. ಅಲ್ಲಿಗಿಂತ ಇಲ್ಲಿ ಇನ್ನೂ ಜಾಸ್ತಿ ನಿಧಾನಕ್ಕೆ ಚೆನ್ನಾಗ್ ಮಾಡಿದ್ರು. ಜನ ಜಾಸ್ತಿ ಇರತ್ರ ಪೂಜೆ ಚೆನ್ನಾಗ್ ಮಾಡಲ್ಲ, ಬೇಗ ಬೇಗ ಹೋಗ್ಲಿ ಅಂತ. ಇಲ್ಲಿ ಮತ್ತೆ ಕಾಮ್ ಆಗಿತ್ತು, ಜನನು ಕಮ್ಮಿ. ಎಷ್ಟೋ ಜನಕ್ಕೆ ಇದ್ ಮೈಸೂರಲ್ಲಿ ಇರೋದೇ ಗೊತ್ತಿಲ್ಲ. ಸಣ್ಣ ದೇವಸ್ಥಾನ ಆಗಿರ್ಬೇಕು, ಹಳೆ ಕಾಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಏನಾರು ನಾವು ಚಾಮುಂಡಿ ದರ್ಶನ ಇಷ್ಟು ಹೊತ್ತು ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ದೇವ್ರ ಮುಂದೆ. 5-5 ನಿಮಿಷ ಕೊಡ್ಸೋರು. ಇಲ್ಲ ಅಲ್ಲೂನು ಅಲ್ಲೂ ಹಂಗೆ ದುಡ್ಡು ಜಾಸ್ತಿ ಕೊಟ್ರೆ ನಿಲ್ಲಿಸ್ಕೊತಾರ, ಅಲ್ಲಿ ಒಡವೆ ಗಂಡಸರು ಜಾಸ್ತಿ ಹಾಕೊಂಡ್ ಹೋಗಿರ್ತಾರ ಬನ್ನಿ ಸರ್ ಒಳಗೆ ಅಂತ ಕರೀತಾರೆ, ನಿಲ್ಲಿಸ್ತಾರೆ. ಅದೊಂದು ಬೇಜಾರು ಗೈಸ್. ಹಂಗ್ ಮಾಡ್ಬಾರ್ದು, ಎಲ್ಲಾರ್ನು ಒಂದೇ ತರ ನೋಡ್ಬೇಕು. ಆಮೇಲೆ 500 ರೂಪಾಯಿ ಅವ್ರಿಗೆ ಬರ್ತ ಕೊಟ್ಕೊಡ್ಬೇಕು. ಹಂಗ್ ಮಾಡ್ಬಾರ್ದು ಸರ್ ಅಂತಾರೆ. ಏನ್ ಮಾಡೋದು ಅವರು ಅಂತ ಹೇಳಿ ನಾವು ಕೊಟ್ಟು ಬರೋದು. ನಮ್ಗೂ ಬೇಗ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇರೋರು ಕೊಡ್ತಾರೆ, ನಡಿಯತ್ಲ ಕೊಟ್ಟು ಹೋಗೋಣ ಅಂತ. ಇಲ್ಲ ಇಲ್ದೇ ಇರೋರು ಕಾಯ್ಲೇಬೇಕು, ಕಾಯ್ತಾರೆ ಅಷ್ಟೇ. ಸೊ ಈಗ ಇಲ್ಲಿ ಮುಗಿಸ್ಕೊಂಡು ಭೂವರ ಸ್ವಾಮಿಗೆ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ಹೋಗಿ ಅಕ್ಕಿ ಚೀಲ ಕೊಟ್ಬಿಟ್ಟು ಬರ್ಬೇಕು. ಅಕ್ಕಿ ಕೊಡ್ತೀವಿ ಅಂತ ಅರಸ್ಕೊಂಡಿದ್ರು ನಮ್ಮ ಅತ್ತೆ ಮಾವ ಮನೆ ಕಟ್ಬೇಕಾದ್ರೆ. ಸೊ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಬರೋದಷ್ಟೇ ಗೈಸ್. ಈಗ ಬಂದ್ವಿ ಭೂವರ ಸ್ವಾಮಿಗೆ. ಇನ್ನೂ ಕೆಲಸ ಆಗ್ತಾನೆ ಇದೆ, ಆಗಿಲ್ಲ. ಎಷ್ಟು ಕಲ್ಲುಗಳೆಲ್ಲ ಅಡ್ಡ ಹಂಗೆ ಇದೆ. ಈಗ ಇಲ್ಲಿ ಪಾರ್ಕ್ ಮಾಡಿ ಅಕ್ಕಿ ಚೀಲ ತಗೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಅಲ್ಲ ತುಂಬಾ ರಶ್ ಇದೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ತುಂಬಾ ರಶ್ ಇದೆ. ಅವತ್ತು ಇಲ್ಲೆಲ್ಲ ಬಂದಿದ್ವಲ್ಲ ಸಂಜೆ, ನಾವು ಹಿಂಗೆ ಹೋಗ್ಬೋದಲ್ಲ. ಹಿಂಗ್ ಬಂದ್ವಿ ಗೊತ್ತಾ ಅವತ್ತು ವಾಪಸ್ ನಾವು. ನೋಡ್ತೀನಿ ಇರೋ, ನೀನ್ ಇಲ್ಲಿ ಪಾರ್ಕ್ ಮಾಡು ಗೈಸ್. ಅಕ್ಕಿ ಚೀಲ ಕೊಟ್ಬಿಟ್ಟು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಇವ್ರು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ರು. ನಾವು ಹೋಗಿ ಕೊಟ್ಬಿಟ್ಟು ಬಂದ್ವಿ, ಹೆಸರು ಬರ್ಸಿ. ಚೀಟಿ ಕೊಟ್ಟವ್ರೆ. ನಿಮ್ದೇ ಹೆಸರು ಬರ್ಸಿರೋದು, ನಿಮ್ದು ಮಾವೊಂದು. ಮಹಾದೇವ್ರ ನಾಗರತ್ನ ಅಂತ ಬರ್ಸಿದೀನಿ. ಬರ್ದು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ಗೈಸ್. ದರ್ಶನ ಮಾಡ್ಕೊಂಬಂದು ಆಮೇಲೆ ಊಟ ಮಾಡ್ಕೊಂಡು ಹೊರಡ್ತೀವಿ ಅಷ್ಟೇ. ಬನ್ನಿ ಹೋಗೋಣ. ಹೆಂಗೋ ಕಾರು ಇಲ್ಲಿ ಒಳಗಡೆ ಬಿಡಲ್ಲ, ಬಿಟ್ರು ಅಕ್ಕಿ ಚೀಲ ಇದೆ ಅಂತ. ಬಾ ತೀರಾ ಹಿಂಗೂ ಆಡ್ಬೇಡ, ಇಷ್ಟರ ನಡಿಬೇಕು. ಸೊ ಈಗ ದೇವಸ್ಥಾನದೊಳಗೆ ಹೋಗ್ಬೇಕು. ಬಿಡಲ್ಲ ಅಂತ ಹೇಳಿದ್ರು, ಅಕ್ಕಿ ಚೀಲ ಇದೆ ಅಂತ ಹೇಳಿದ್ಕೆ ಬಿಟ್ರು. ಸೊ ಇಲ್ಲಿಗೆ ಬರ್ಬೋದಿತ್ತು, ನಾವು ಅಕ್ಕಿ ಚೀಲ ಅಲ್ಲಿ ಕೊಡ್ಬೇಕಿತ್ತಲ್ಲ. ಸೊ ಹಂಗಾಗಿ ಅಲ್ಲಿ ನಿಲ್ಸಿ ಕೊಟ್ಟು ಈಗ ಒಳಗಡೆ ಹೋಗ್ತಾ ಇದ್ವಿ ದೇವಸ್ಥಾನದೊಳಗಡೆ. ಎಷ್ಟು ಸುತ್ತ ಕಲ್ಲು ಗೈಸ್, ಎಷ್ಟೊಂದು ಕಲ್ಲುಗಳಿದೆ ನೋಡಿ. ಈ ತರ ಎಲ್ಲ ಫುಲ್ಲು ಕಟ್ಸವ್ರೆ, ಚೆನ್ನಾಗಿದೆ. ಅಲ್ಲಿ ನೋಡಿ ಫುಲ್ ಇಲ್ಲಿವರೆಗೂ ಬಂದಿದೆ, ಫ್ರಂಟ್ ಕಟ್ಬೇಕಿನ್ನು. ಇಲ್ಲಿಂದ ಹಿಂಗೆ
ಕರೆಕ್ಟಾಗಿ ಇನ್ನೊಂದು 20 ದಿವಸ ಹೋದ್ರೆ 1 ವರ್ಷ ನಾವು ಬಂದಿಲ್ಲಿಗೆ ಅಲ್ಲ. ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ, ದೇವಸ್ಥಾನ ಕಾಣಿಸ್ತಿದೆ, ನಾವು ಮಾತಾಡೋದು ಇಲ್ಲಿ ಕಾಣಿಸ್ತಿದೆ, ಹಾಕೊಂಡಿದ್ದೀನಲ್ಲ ಮೈಕ್. ಅಲ್ಲಿ ತಾನೆ ಮೇಲ್ ತಾನೆ ಹೋಗ್ಬೇಕು ನಾವು. ಬಂದಿದ್ದೀವಿ ಗಾಯ್ಸ್, ನೋಡಿ ಟೆಂಪಲ್ ಹಿಂಗಿದೆ. ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಗೈಸ್, ಈಗ ಕ್ಯೂ ಇದೆ ತುಂಬ, ಹೋಗ್ತಾ ಇದೀವಿ. ಅಲ್ಲಿ ವಿಡಿಯೋನೇ ಮಾಡೋಂಗಿಲ್ಲ, ಸೊ ನಂಗೆ ಗೊತ್ತಿಲ್ದಿರ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬೇಗ ನಿಮಗೆಲ್ಲ ದರ್ಶನ ಆಗಲಿ ಅಂತ. ದರ್ಶನ ಮಾಡ್ಕೊಳ್ಳಿ ಗೈಸ್. ಈಗ ಪೂಜೆ ಎಲ್ಲ ಮುಗೀತು, ಗೈಸ್. ಈಗ ಹೋಗ್ತಾ ಇದ್ದೀವಿ, ಊಟ ಮಾಡಿಕೊಂಡು ಹೊರಡೋದಷ್ಟೇ. ನಮ್ಮ ಅಕ್ಕ ಮೈಕ್ ತೆಗ್ದಿಟ್ಬಿಟ್ಟವಳೆ, ಏನಾರು ಬೇರೆ ಮಾತಾಡ್ಬಿಟ್ರೆ ಯಾಕೆ. ನೋಡಿ ಎಷ್ಟೊಂದ್ ಜನ ಮನೆ ಕಟ್ಟಿದಾರಲ್ಲೆಲ್ಲ, ಸ್ವಂತ ಮನೆ ಆಗ್ಲಿ ಅಂತ. ನಾವೊಂದ್ ಕಟ್ ಬರೋಣ ಬಾ ಸಂಜು. ಮಾಡು ಇರು. ಇಡ್ಕೆ ಮೇಲೆ ಜೋಡ್ಸು, ಎದ್ದ ಮೇಲೆ ಹಂಗ ಅಡ್ಡ ಹೋದ್ರೆ ಗೈಸ್. ಹಿಂಗ್ ಮನೆ ಕಟ್ಟಿದ್ರೆ ನೋಡಿ ಫ್ರೆಂಡ್ಸ್, ಅವ್ರ ಯಜಮಾನ್ರಿಗೆ 2.5 years ಸಾಕಂತೆ, ಅವಳಿಗೆ ಜಾಸ್ತಿ ಬೇಕಂತೆ, ಅದಕ್ಕೆ ಮೇಲ್ ಕಟ್ತಾವಳೆ. ಅದೇನೆ ಅತ್ಲಾಗೊಂದು ಇತ್ಲಾಗೊಂದು ಎಲ್ಲ ಕಟ್ತಾ ಇದೀಯಾ? 5-6 ಮನೆ ಬೇಕು ಅಂತ. ನಮ್ಮ ಯಜಮಾನ್ರು ಇದನ್ನ ಅರ್ಧ ಬರ್ಧ ಕಟ್ಟೋಗಿದ್ರು, ಅವ್ರ ಅರ್ಧ ಬರ್ಧ ಯಾವಾಗ, ಅದಕ್ಕೆ ನಾನು ಪೂರ್ತಿ ಕಟ್ಟಿದೀನಿ. ನಂಗೆ ಸಾಕು, 2 ಸಾಕು. ಇನ್ನೂ 1 ವರ್ಷನೂ ಆಗಿಲ್ಲ, ಮುಂದಿನ ತಿಂಗಳು 16ನೇ ತಾರೀಕು 1 ವರ್ಷ ನೀವು ಅರ್ಕೆ. ಜುಲೈ 16 ನಾವು ಮನೆಗೆ ಬಂದೆ 1 ವರ್ಷ ಆಯ್ತು. ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿ ಇದ್ಮೇಲೆ ಹೋಗಿದ್ದಂದ್ರೆ ಅದಕ್ಕೂ 1 ವರ್ಷ ಹೋಗಿರೋದೇನ, 2 ವರ್ಷ ಆಗೈತಿ. 2 ವರ್ಷ ಹಂಗಾದ್ರೆ. ಅವಾಗ ಅಂದ್ರೆ ನೆಕ್ಸ್ಟ್ ಜುಲೈ 16ಕ್ಕೆ 2 ವರ್ಷ. ಕಟ್ಟಿದ್ಮೇಲೆ ಬಂದಿಲ್ಲ, ಹೌದು, ಕಟ್ಟಕ್ ಮುಂಚೆ ಬಂದಿದ್ದು 2 ವರ್ಷ ಆಗುತ್ತೆ. ಈಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್. ನೋಡಿ ಹೆಂಗೆ ಕಲ್ಲು ಎಷ್ಟು ಅಲ್ಲ, ಅಷ್ಟು ದೂರ ಎಲ್ಲ ಜೋಡ್ಸವ್ರೆ. ಇನ್ನು ಎಷ್ಟು ಕಲ್ಲು ಯೂಸ್ ಮಾಡ್ತಾರಲ್ಲ ಅವರು ದೇವಸ್ಥಾನಕ್ಕೆ. ಸಖತ್ತು ಕಲ್ಲು ಯೂಸ್ ಮಾಡಿದ್ದಾರೆ. ಈಗ ಹೋಗ್ತಾ ಇದೀವಿ, ಅವ್ರಿಗೊಂದು ಸ್ವಲ್ಪ ಗೂಗಲ್ ಪೇ ಮಾಡಿ ಹೊರಡೋದಷ್ಟೇ. ಈಗ 1 ಗಂಟೆಗೆ ಎಲ್ಲ ಮುಗ್ದೋಯ್ತು, 12:45 ಅಷ್ಟೇ ಇನ್ನೂ ಟೈಮ್. ಮುಗೀತು ಮನೆಗೆ ಹೋಗೋಷ್ಟರಲ್ಲಿ 2 ಗಂಟೆ. ಅಲ್ಲಿ ಗಾಡಿ ನೋಡಿ ತುಂಬಾ ರಶ್ ಇರುತ್ತೆ ಅನ್ಕೊಂಡ್ವಿ, ಅಷ್ಟೊಂದೇನಿಲ್ಲ, ಬೇಗ ಆಯ್ತು. ಹೋಗೋಣ ಬಂದು ದೇವಸ್ಥಾನದಿಂದ ಬಂದ್ವಿ, ಇಲ್ಲಿ ರೆಸ್ಟ್ ಮಾಡ್ತವ್ರೆ. ನಂದು ಡ್ರೆಸ್ ಚೇಂಜ್ ಆಯಿತು. ಮೇಡಮ್ ಈಗ ಇನ್ನು ಡ್ರೆಸ್ ಚೇಂಜ್ ಮಾಡಬೇಕು. ಆ ಕಡೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರ್ತಾರೆ ಅವ್ರೀಗ. ಇವ್ರು ಬಂದು ಇಲ್ಲಿ ಸೇರ್ಕೊಂಡವ್ರೆ, ಬರಬೇಡ್ರಿ ಅಂದರು ಬಂದವ್ರೆ, ನಾನು ಇಲ್ಲಿಗೆ ಬರೋದು ಅಂತ. ಅದಕ್ಕೀಗ ಅವ್ರು ಆ ಕಡೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಕ್ಕ ಪಪ್ಪಾಯ ಕಟ್ ಮಾಡ್ಕೊಂಬಂದಿದ್ದಾಳೆ ಗೈಸ್, ಕಟ್ ಮಾಡಿ ಇಟ್ಟವಳೆ. ಅದರಲ್ಲಿ 2 ಪೀಸ್ ಮೇಲಕ್ಕೆ ನಂಗೆ ತಂದುಕೊಡು ಅಂದರೆ ತಂದುಕೊಡ್ತಾಯಿಲ್ಲ. ನನ್ನ ಮೇಲೆ ಲವ್ ಇಲ್ಲ ಈ ವ್ಯಕ್ತಿಗೆ. ಇಲ್ಲ ನನಗಿಲ್ಲ ಅಂತಾನೆ ಅನ್ಕೋ, ಪರವಾಗಿಲ್ಲ. ಇಲ್ಲ ನಿನಗೆ, ನೀನು ಸುಮ್ಮನೆ ಡುಬಾಕು, ಡುಬ್ ಬಿಡೋದು ನೀನು. ಥ್ಯಾಂಕ್ಸ್. ಡುಪ್ ರಜಾ. ಯಾವಾಗ ಹೋಗ್ತೀಯ ಹಂಗಾರೆ? ನಿನಗೆ ಹೆಂಗೆ ನನ್ನ ಮೇಲೆ ಲವ್ ಇಲ್ಲ, ಯಾರ ಮೇಲೆ ಐತೆ ಹಂಗಾರೆ? ಈಗ ಹೇಳ್ತಿದ್ದೆ ಕೆಳಗೆ, ಆಮೇಲೆ ಬತ್ತಾಳಂತ. ನಿಂಗಿಲ್ಲ ನಂಗೆ ಗೊತ್ತು, ಇದ್ದಿದ್ರೆ ಹೋಗ್ತತ್ತಿದೆ. ಬಿತ್ಕೊ ನೀನು ಇಲ್ಲೇ, ನಾನು ಹೋಗ್ತೀನಿ ಕೆಳಗಡೆ. ಇದೆಲ್ಲ ಹಾಕ್ಬಿಟ್ಟು ಬಾ, ನೀನು ಬತ್ತೀನಿ. ನೋಡಿ ಗೈಸ್, ಒಂದು ಹತ್ರ ಇರಲ್ಲ, ನಾವು ಕೆಳಗೆ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ಅಲ್ಲಿಗೆ ಬತ್ತವ್ರೆ. ನಾವೆಲ್ಲ ಹೋಗ್ತೀವಿ ಅಲ್ಲಿ ಇರ್ಬೇಕು ಇವರು. ಪಪ್ಪಾಯ ತಂದ್ಕೊಡ್ರಿ ಅಂದರೆ ತಂದ್ಕೊಡ್ತಾಯಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಒಳ್ಳೆ ಚೆನ್ನಾಗಿ ದರ್ಶನ ಆಯಿತು. ಸೊ ಈಗ ಒಂದು ಸ್ವಲ್ಪ ಕೆಲಸ ಇದೆ, ಒಂದು 4 ಗಂಟೆ ಹಿಂಗೆ ಇಲ್ಲಿಗೆ ಬಂದ್ರಲ್ಲ ಅಲ್ಲಿಂದ. ನಾನು ಬಂದಿದ್ದಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಅಂತ. ಸೊ ಅಲ್ಲಿ ಹೋಗಿ ಎಲ್ಲ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರಬೇಕು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಂದೇನು ಅಂದರೆ ಅಲ್ಲಿ ಈ ತುಳಸಿ ಹಾರ ತೊಗೊಂಡೋಗ್ತೀರಲ್ಲ, ಆ ತುಳಸಿ ಹಾರ ತಗೊಂಡೋಗ್ಬಿಡಿ ಗೈಸ್ ಯಾರನ್ನು. ಅದ್ರ ಬದಲು ಆ ತುಳಸಿ ಹಾರದ ದುಡ್ಡನ್ನೇ ಉಂಡಿಗೆ ಹಾಕಿ, ಅಲ್ಲಿ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ದೇವಸ್ಥಾನನ. ಅದಕ್ಕಾದ್ರೂ ಯೂಸ್ ಆಗುತ್ತೆ. ಯಾಕೆ ಗೊತ್ತಾ, ಆ ಹೂವನ ದೇವ್ರಿಗೂ ಕೂಡ ಮುಟ್ಸಲ್ಲ ಅವರು, ಅಲ್ಲಲ್ಲೇ ಎಸಿತಾರೆ ಸೈಡಲ್ಲಿ ಹಾಕ್ತಾರೆ. ಅದ್ರ ಬದಲು ಸುಮ್ಮನೆ ನೀವು ಅದು ದುಡ್ಡು ಕೊಟ್ಟರೆ ಕಟ್ತಾ ಇದ್ದಾರೆ. ಈಗ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ, ಅದಕ್ಕಾದ್ರೂ ಯೂಸ್ ಆಗುತ್ತೆ. ಸುಮ್ಮನೆ ಏನಕ್ಕೆ ಫುಲ್ ಕಲ್ಗಳೇ ಕಟ್ಟವ್ರು ಹೇಳು.
ಅದೆಲ್ಲ ತೋರಿಸಿದ್ದೀನಿ ಆವಾಗಲೇ, ಕಲ್ಲೆಲ್ಲ ಅಲ್ಲಿ ಹಾಕಿರೋದು. ಸೊ ಅದಕ್ಕೆ ಯಾರು ಹೂವು ಎಲ್ಲ ತೊಗೊಂಡೋಗ್ಬೇಡಿ ಗೈಸ್. ಹೂವು ಎಲ್ಲ ತುಳಸಿ ಹಾರನ. ಅಷ್ಟೇ. ಮತ್ತು ಇನ್ನೊಂದೇನೋ ಪ್ರಸಾದದ್ದು ಒಂಚೂರು ಚೆನ್ನಾಗಿರಲಿಲ್ಲ ಇವತ್ತು ಊಟ. ಒಂಚೂರು ಯಾವಾಗ ನನಗೆ ತಿಂದ್ಬಿಟ್ಟು ಟೈಮು ಹಂಗೆ ಇತ್ತು, ಒಂಚೂರು ಹೈಜಿನಿಕ್ ಇಲ್ಲ ಅಲ್ಲಿ. ಹೈಜೆನಿಕ್ ಇಲ್ಲ, ಕ್ಲೀನ್ ಇಲ್ಲ. ಎಷ್ಟೊಂದೆಲ್ಲ ಬರುತ್ತೆ ದುಡ್ಡು, ನೀಟಾಗಿ ಮೇಂಟೈನ್ ಮಾಡ್ಬೋದು ಅವರು. ನನಗೆ ತಿಂದು ಬಂದ್ಬಿಟ್ಟು ಒಂಥರ ವಾಮಿಟ್ ಬರೋಂಗೆ ಆಗ್ತಿತ್ತು. ಸೊ ಈಗ ಬಂದು ಬಿಸಿನೀರು ಕುಡಿದೆ. ಅದ್ರ ಬದಲು ಅವರು ಜೊನ್ನೆ ಬರುತ್ತಲ್ಲ, ಅದರಲ್ಲಿ ಕೆಲವು ದೇವಸ್ಥಾನದಲ್ಲಿ ಕೊಡ್ತಾರೆ ಇಷ್ಟೇ ಅಷ್ಟೇ ಕೊಟ್ಟರು ಪರವಾಗಿಲ್ಲ, ಸ್ವಲ್ಪನೇ ಕೊಡಲಿ. ಸ್ವಲ್ಪ ಚೆನ್ನಾಗಿ ಮಾಡಿ ಜನಗಳಿಗೋಸ್ಕರ ಒಂದು ಸ್ವಲ್ಪ ಅಷ್ಟು ದೇವ್ರನ್ನ ನಂಬಿ ಅಲ್ಲಿವರೆಗೂ ಹೋಗ್ತಾರೆ, ಅವ್ರ ಕೈಲಾಗಿದ್ದೆಲ್ಲ ಮಾಡ್ತಾರೆ. ಹಂಗಿದ್ದಾಗ ಅವರು ಹೆಂಗೆ ಕೊಡಬೇಕು? ಒಂದು ಇಷ್ಟು ಕೊಟ್ಟರು ಪರವಾಗಿಲ್ಲ. ಅದನ್ನೇ ಒಂದು ಸ್ವಲ್ಪ ನೀಟಾಗಿ ಸಾಂಬಾರು ಒಂಚೂರು ಅದರಲ್ಲಿ ಏನೂ ಇರಲಿಲ್ಲ ಸಾಂಬಾರಲ್ಲಿ ಬಿಡಿ. ರೈಸು ಸರಿಯಾಗಿ ಬೆಂದಿರಲಿಲ್ಲ. ಮೊಸರನ್ನ ಅಂತೂ ಅದು ಮೊಸರನ್ನ ಥರನೇ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೆ. ಪಪ್ಪಾಯ ತಂದಿದ್ವಿ, ನಮ್ಮ ಅಕ್ಕ ಕಟ್ ಮಾಡಿ ಇಟ್ಟಿದ್ಲು. ಈಗ ನಾನು ಒಂದು ಪೀಸ್ ತಿಂತೀನಿ. ನಿಂಗೂ ಬೇಕೇನೆ ಗೈಸ್? ಇಷ್ಟೊತ್ತವರೆಗೂ ರೀಲ್ಸ್ ಮಾಡಿ ಈಗ ನಮ್ಮ ಅತ್ತೆ ಮಾವ ಬಂದರು. ಅವರು ಮನೆಯಲ್ಲಿ ಅಡುಗೆ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಈಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಸೊಳ್ಳೆ ಪರ್ದ ಏನೋ ತಗೋಬೇಕು ಅಂದರು ಇವರು ಮನೆಗೆ, ಇಲ್ಲಿಗೆ ಮೈಸೂರು ಮನೆಗೆ. ಸೊ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಏನೇನು ತೊಗೊಂಡು ಬರೋದು ಅಷ್ಟರಲ್ಲಿ ಅಡುಗೆ ಆಗಿರುತ್ತೆ. ಬಂದು ಊಟ ಮಾಡಿ ಪಾಚ್ಕೊಳೋದು. ಒಬ್ಬಿಟ್ಟು ಮಾಡಲಾ ಅಂತ ಇದ್ರು ನಿಮ್ಮಮ್ಮ, ಬೇಡ ಅಂದ್ವಿ ನಾವು. ಮೊನ್ನೆ ಇನ್ನೂ ನಮ್ಮ ಅಕ್ಕ ಮನೆಯಲ್ಲಿ ಮಾಡಿದರು, ಅದಕ್ಕೆ ಬೇಡ ಅಂದೆ. ನನಗೇನು ಮಾಡಿದ್ರೆ ತಿಂತೀನಿ, ನನಗಿಷ್ಟ. ಇವ್ರು ಯಾರು ತಿನ್ನಲ್ವಲ್ಲ, ಅದಕ್ಕೆ ಬೇಡ ಅಂತ ಈಗ ಹೋಗ್ತಾ ಇದ್ದೀವಿ. ಇದು ಬಾತ್ ಮಾಡ್ತಾರಂತೆ, ತಿಳಿಸಾರು ಅನ್ನ ಮಾಡ್ತಾರಂತೆ, ವಡೆ ಮಾಡ್ತಾರಂತೆ, ವಡೆ ಮಾಡ್ತಾರಂತೆ. ನೋಡ್ಕೊಂಡು ಮಾಡಿ ಅಂತ ಹೇಳಬೇಕಿತ್ತು. ಈಗ ಮೈಸೂರಲ್ಲಿ ರೋಡ್ ನೋಡಿ ಗೈಸ್ ಎಷ್ಟು ಖಾಲಿ ಇದೆ ಅಂತ. ಖಾಲಿ ರೋಡು. ಬೆಂಗಳೂರಲ್ಲಿ ಈ ಥರ ಖಾಲಿ ಇರೋದೇ ಕಾಣಲ್ಲ ಅಲ್ಲ? ಯಾವ ಏರಿಯಾ ಗೆಸ್ ಮಾಡಿ ಗೈಸ್. ಗೆಸ್ ಯಾವ ರೋಡ್ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಈ ಟೈಮಲ್ಲಿ ಇಲ್ಲ, ಈ ರೋಡ್ ಯಾವಾಗೂ ಇರಲ್ಲ. ಸ್ವಲ್ಪ ಆ ಕಡೆ ಹೋದ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಈ ರೋಡ್ ಯಾವಾಗಲೂ ಇಲ್ಲ. ಈಗ ಸದ್ಯಕ್ಕೆ ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ. ಗೈಸ್ ಈಗ ಎದ್ದು ಬಂದಿದ್ದೀನಿ, ಬ್ರಷ್ ಮಾಡಿ. ಬಿಸಿಲು ಬೆಳಿಗ್ಗೆನೆ. ಎಷ್ಟೇ ಟೈಮು? ಸಂಜೆ ಟೈಮ್ ಇಷ್ಟು 8 ಆಗಿದೆ ಅಂತ ಟೈಮು. ನಿನ್ನೆ ಎಲ್ಲೋ ಹೋಗಿದ್ವಿ, ಬರೋಷ್ಟರ ಲೇಟ್ ಆಯಿತು. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ತಿಂದು ಹೊರಡಬೇಕಷ್ಟೇ ಇವಾಗ ಬೆಂಗಳೂರಿಗೆ. ಇವರು ಇನ್ನೂ ಮಲಗಿದ್ದಾರೆ. ಹುಷಾರಿಲ್ಲ ಇವ್ರಿಗೆ, ಕೆಮ್ಮು ನೆಗಡಿ ಆಗಿಬಿಟ್ಟಿದೆ. ಗಂಟ್ಲು ನೋವು ಆಗಿದೆ ಅಲ್ಲ. ನೆನ್ನೆ ಹೊಸ ಸೊಳ್ಳೆ ಪರ್ದ ತೊಗೊಂಬಂದ್ವಿ ಇಲ್ಲಿಗೆ. ಸೊ ಅವರಮ್ಮ ಏನು ತಿಂಡಿ ಮಾಡೋದು ಅಂತ ಕೇಳ್ತಿದ್ರು. ಒಪ್ಪಲ್ವಲ್ಲ ಮಗ. ಕೊಲಾಬ್ರೇಟ್ ಮಾಡಿಲ್ಲ, ಈಗ ಜಸ್ಟ್ ಹಾಕಿದ್ದೀನಿ, ಹಾಕ್ತೀನಿ. ಸೊ ಈಗ ಅಲ್ಲಜ್ಜಿ ಕೂತಿದ್ದೀನಿ. ಕೆಳಗೆ ಹೋಗಿ ತಿಂಡಿ ತಿಂದು ಬಂದು ಸ್ನಾನ ಮಾಡಿ ರೆಡಿ ಆಗಬೇಕಷ್ಟೆ. ಗೈಸ್ ನಿದ್ದೆ ಇಲ್ಲ. ಎಂಚಿನ ಮ್ಯಾಚಿಂಗ್ ಹಾಕೊಬಿಟ್ಟಿದ್ಯಾ ನನ್ನ ಥರನೇ ಟಿ ಶರ್ಟ್. ಇದೇನಕ್ಕಿರಲ್ಲ ಅಂದರೆ ಇದು 10 ಇಯರ್ಸ್ಗೆ ಅಲ್ವಾ, ನಾವು ಏನು ಚಿನ್ನದು ಡೋರಪ್ಲೆಕ್ಸ್ ಎಲ್ಲ ನಾವು ತಂದಿರೋದು. ಅದ್ರಲ್ಲಿ ಮಲಗಿ ಅಭ್ಯಾಸ ಆಗಿದೆ. ಅಂದರೆ ನಾವು ಇದು ಸೊಂಟನ ಬರುತ್ತೆ ಅಂತಲೇ ತಂದಿದ್ದು. ಇದಕ್ಕೊಂದು ಬೆಡ್ ತರಬೇಕು. ಇದು ಮಲಗಿರ್ತೀವಲ್ಲ ಒಂದು ಸೈಡು, ಹಿಂಗೆ ಇಲ್ಲಿ ನೋವು ಬಂದಂಗೆ ಆಗುತ್ತೆ ನನಗೆ. ನೈಟ್ ಎಚ್ಚರ ಬಿಡುತ್ತೆ, ಮತ್ತು ಆ ಕಡೆ ತಿರುಗಿ ಸ್ವಲ್ಪ ಹೊತ್ತು ಮತ್ತೆ ಈ ಕಡೆ ನೋವು ಬರುತ್ತೆ, ಮತ್ತೆ ಈ ಕಡೆ ತಿರುಗ್ತೀನಿ. ಮಾಡಿ ಮಾಡಿ ನಿದ್ದೆ ಸೆಟ್ ಆಗೋಲ್ಲ. ಸೊ ಹಂಗಾಗಿ ನಿದ್ದೆ ಇಲ್ಲ ನೈಟು ನನಗೆ, ಮತ್ತು ಮೈ ಕೈ ನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ನಿದ್ದೆ ಸರಿಯಾಗಿಲ್ಲ. ಈಗ ಅವ್ರ ಮಮ್ಮಿ ಕಾಲ್ ಮಾಡಿದರು ಕೆಳಗಿಂದ, ನಮ್ಮ ಅಕ್ಕನ ಕೈಲಿ ಕಾಲ್ ಮಾಡಿಸಿ ಮಗುಂಗೆ ಏನು ತಿಂಡಿ ಬೇಕು ಅಂತ. ಅವ್ರು ಏನು ಮಾಡಿದ್ರು ಏನಾದರೂ ಒಂದು ಕೊಂಕು ಮಾತಾಡ್ತಾರೆ. ಏನು ತಿನ್ನೋಲ್ಲ ನೆಟ್ಟಿಗೆ ಇದಾದ ಅಂತಿರ್ತಾರೆ. ಸೊ ಅದಕ್ಕೆ ಕೇಳ್ಕೊಂಡು ಮಾಡ್ತಾವ್ರು ಅವರು. ಈಗ ನಾವು ಕೆಳಗೆ ಹೋಗ್ಬಿಟ್ಟು ತಿಂಡಿ ತಿಂದು ಬಂದು ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕು. ಬನ್ನಿ ಕೆಳಗೆ ಏನು ಮಾಡ್ತಿದ್ದಾರೆ ನೋಡ್ಕೊಬರೋಣ ಹೋಗಿ.
ಗೈಸ್ ಈಗ ರೆಡಿಯಾಗಾಯಿತು. ನಾನು ಹಸ್ಬೆಂಡ್ ಇನ್ನೂ ರೆಡಿ ಆಗಬೇಕು. ಅಕ್ಕ ನಾನು ಸ್ನಾನ ಮಾಡಾಯಿತು. ಕೆಳಗೆ ಹೋಗಿ ತಿಂಡಿ ತಿನ್ನೋಣ ಬನ್ನಿ. ಒಟ್ಟಿಗೆ ಸ್ನಾನ ಮಾಡಿ ರೆಡಿಯಾಗಿ ಕೆಳಗೆ ಹೋಗೋಣ ಅಂತ. ಎಷ್ಟು ಬೆಳಕಿದೆ ನೋಡಿ, ಚೆನ್ನಾಗಿದೆ ಬೆಳಕು. ಬನ್ನಿ ಕೆಳಗೆ. ಹ್ಞೂ ತಗೊಂಡೆ. ನೀವು ಹಾಕೊಂಡು ನೋಡಿದ್ರ ಅಳತೆ? ಉಪ್ಪಿಟ್ಟು ಮಾಡಿದ್ರಾ? ನೋಡಿ ಹೆಂಗೆ ಕೂತವ್ರೆ ಸೋಂಬೇರಿ. ಬಂದು ಮಕ್ಕದ ಮುಂದೆ ಉಫ್ ಅಂತಾರೆ. ನನಗೂ ಬರ್ಸಕ್ಕೆ ಕೆಮ್ಮನ, ಅದಕ್ಕೆ ಬೈದೆ. ಒಂಚೂರು ಅದು ಇನ್ಫೆಕ್ಷನ್ ಥರ ಇದ್ರೂ ಬೇರೆಯವ್ರ ಮುಂದೆ ಮುಖ ಉರಿದ್ರೆ ಗಂಟ್ಲು ನೋವು ನೆಗಡಿ ಆಗಿದೆಯಲ್ಲ, ಅದಕ್ಕೆ. ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲಿದೆ ಇಲ್ಲಿ, ಎಷ್ಟು ಬೆಳಕು ಕಾಣಿಸುತ್ತೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇಷ್ಟು ಬೆಳಕೆ ಬರೋಲ್ಲ. 9 ಗಂಟೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ಇಲ್ಲಿ ಎಷ್ಟು ಬೆಳಕಿದೆ. ಸುತ್ತ ಮನೆ ಇಲ್ವಲ್ಲ, ಸೋಂಬೇರಿ. ಫೇಸ್ ಕಟ್ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಗೈಸ್ ಈಗ ಹೊರಟಿದೀವಿ. ಇವ್ರು ಟವಲ್ ಆಚೆನೆ ಹಾಕ್ಬಿಟ್ಟವ್ರೆ. ಕಾರ್ ವಾಶ್ ಮಾಡಿದ್ದು. ಬೇಡ ಅದು ಚೆನ್ನಾಗಿಲ್ಲ. ಬಿಸಾಕ್ಬೇಕಾ? ಗಾಡಿ ಒರ್ಸಕ್ಕೆ ಇಟ್ಕೊಂಡು. ಗಾಡಿ ಒರ್ಸಕ್ಕೆ ಇಟ್ಕೋಬೇಕಂತೆ. ಬೇಡ ಚೆನ್ನಾಗಿಲ್ಲ, ಇಡು ಬೇಡ. ಬೇರೆ ತಗೋತಾರ ಬಿಡ್ರಿ. ಸೊ ಈಗ ಬಿಡ್ತಾ ಇದ್ದೀವಿ ಗೈಸ್. ಮನೆ ಬೆಂಗಳೂರಿಗೆ ಹೊರಟಿದ್ದೀವಿ. ತೆಗಿ ಡಿಕ್ಕಿ. ಬರೋಣ? ಹಾಂ ಬಾಯ್ ಮಾಡು. ಹ್ಯಾಪಿ ಫಾದರ್ಸ್ ಡೇಗೆ ಹೇಳೇ ಇಲ್ಲ, ಸುಮ್ಮನೆ ಸ್ಟೇಟಸ್ ಹಾಕೊಂಡಿದ್ಯಲ್ಲ. ಹಂಗೆ ಅದು ಒಳ್ಳೆ. ಬಾಯ್. ಹೋದ್ಮೇಲೆ ಫೋನ್ ಮಾಡ್ತೀನಿ. ಗೈಸ್ ಈಗ ಹೊರಟಿದೀವಿ. ಅವರು ಕೆಲಸ ಮುಗಿಸಿ ಅವರು ರಿಲೇಷನ್ ಮನೆಗೆ ಫಂಕ್ಷನ್ ಇದೆ, ಹೋಗ್ಬೇಕು. ಬಾಯ್ ಮಾಡ್ತವ್ರೆ. ಈಗ ನಾವು ಬಿಟ್ಟಿದೀವಿ. ಎಷ್ಟು ಈಗ ಟೈಮು? 10:20. 12:20ಕ್ಕೆ ಹೋಗ್ತೀವಿ. ಅವ್ರು ಮಾಡಿ ಹೋಗ್ತಾರೆ. ನಾವು ಹೇಳಲಿಲ್ಲ ಅಂದ್ರೂ ಒಂದ್ಸಲ ಚೆಕ್ ಮಾಡಿ ಅಲ್ಲಿ ಬಾಯ್ ಮಾಡ್ತವ್ರೆ ಅಲ್ಲಿಂದನು. ಗೈಸ್ ನಮ್ಮತ್ತೆ ಅಪ್ಪ ಏನ್ ಶೆಕೆ. ಈಗ ಹೊರಟಿದೀವಿ ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ.